ಕಮಿಷನರ್ ಬಂದಿರೋದ್ರಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಖಾತೆಗಳಿಗೆ ಡಿಮ್ಯಾಂಡ್ ಇಡ್ತಾ ಇದೆ. ಅಂದ್ರೆ ನಿಮಗೆ ಯಾವ ಮಾನದಂಡಗಳು ಸಿಗ್ಬೋದು? ಮಾನದಂಡ ಇವತ್ತು ಕುಮಾರಣ್ಣ ಅವರು ಈ ಬಾರಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರದಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಯಕ್ಕೆ. ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ವಿಷನ್ ಏನಿದೆ. ಆಮೇಲೆ 3 ಸಲ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ರಮೇಶ್ ಅಣ್ಣ ಅವರು ಹೇಳಿದಂಗೆ 3 ಸಲ ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ಒಂದು ಸೀನಿಯಾರಿಟಿ ಬೇಸಿಸ್ ಮೇಲೆ ಇವತ್ತು ಕೇಂದ್ರದ ನಾಯಕರುಗಳು ಅವ್ರ ನಾಯಕತ್ವವನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು ಕಾರ್ಯಕರ್ತರ ಒಂದು ಅಭಿಲಾಷೆ. ಇದು ಬಹುಶಃ ಎಲ್ಲ ನಮ್ಮ ಕಾರ್ಯಕರ್ತರುಗಳ ಬಾಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರ ಒಂದು ಮನಸ್ಸಲ್ಲಿ ಕುಮಾರಣ್ಣ ಅವ್ರಿಗೆ ಅವ್ರ ಮನಸ್ಸಲ್ಲೇ ಅವರು ಒಂದು ರೀತಿ ಪ್ರೀತಿ ವಿಶ್ವಾಸದಿಂದ ಖಾತೆಗಳನ್ನ ಕೊಟ್ಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಇದಕ್ಕೆಲ್ಲ ಅತಿ ಶೀಘ್ರದಲ್ಲೇ ಕೇಂದ್ರದ ನಾಯಕರುಗಳು ತೆರೆ ಎಳಿತಾರೆ. ನಿಖಿಲ್ ಕುಮಾರಸ್ವಾಮಿನ ಸಿಪಿವೈ ಚರ್ಚೆ ನಡೀತಾ ಇದೆ. ನೀವೇನಾದ್ರೂ ಮೈತ್ರಿ ಪಕ್ಷದ ಏನು ನಾಯಕರಾಗಿ ನಮ್ಮ ಸಿಪಿ ಯೋಗೀಶ್ವರ್ ಅವರು ಕೂಡ ಚನ್ನಪಟ್ಟಣದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥದ್ದು, ಇದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಇವತ್ತು ಕೇಂದ್ರ ನಾಯಕರುಗಳಲ್ಲಾಗ್ಲಿ ರಾಜ್ಯ ನಾಯಕರುಗಳಲ್ಲಾಗ್ಲಿ ಬಿಜೆಪಿ ಜೆಡಿಎಸ್ನ ನಾಯಕರುಗಳಲ್ಲಿ ಒಂದು ಭಾವನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು 2 ಉಪಚುನಾವಣೆಗಳು ನಡೀಬೇಕಾಗ್ತದೆ. ಬಹುಶಃ ಬೊಮ್ಮಾಯಿಯವರ ಒಂದು ಇವತ್ತು ಏನು ಆ ಕ್ಷೇತ್ರವನ್ನ ಇವಾಗ ಮತ್ತೆ ಉಪಚುನಾವಣೆ ನಡೀಬೇಕಾಗ್ತದೆ ಇದರಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರದ ನಾಯಕರು ಕೂತ್ಕೊಂಡು ಸಮಾಲೋಚನೆ ಮಾಡಿ ಸೂಕ್ತವಾದಂತ ಒಂದು ಸಂದರ್ಭದಲ್ಲಿ ಸೂಕ್ತವಾದಂತ ತೀರ್ಮಾನ. ಈಗ ಮಾತನಾಡ್ತಕ್ಕಂಥದ್ದು ಅಪ್ರಸ್ತುತ. ಇದ್ರ ಬಗ್ಗೆ ಮುಂದೆ ಇನ್ನು ಟೈಮ್ ಇದೆ. ಹಾಗಾಗಿ ಕೇಂದ್ರದ ನಾಯಕರು ಕೂತ್ಕೊಂಡು ಯಾವ ರೀತಿ ಚರ್ಚೆ ಮಾಡ್ತಾರೆ ನೋಡೋಣ. ನನ್ನ ಆಸಕ್ತಿ ಇವತ್ತು ಯುವ ರಾಜ್ಯಾಧ್ಯಕ್ಷನಾಗಿ ಈ ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಯುವ ಕಾರ್ಯಕರ್ತರುಗಳಿಗೆ ಇವತ್ತು ಒಂದು ಹೊಸ ಚೇತನವನ್ನ ತುಂಬಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಒಬ್ಬ ಕಾರ್ಯಕರ್ತನಾಗ ಆ ಕೆಲಸನ ಮುಂದುವರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.